ಜಸ್ಟ್ ಇದಕ್ಕೆ ಕರ್ಕೊಂಡು ಹೋಗ್ಯಾರೆ. ವಿಚಾರಣೆ ಹಾ ಅಷ್ಟೇ, ಮತ್ತೇನು ಇಲ್ರಿ. ಎಲ್ಲಿ ಬೆಂಗಳೂರಿನಾಗ ಯಾವಾಗ ಬಂದಿದ್ರಿ ಅವರು ನಿಮ್ಮ ಮನೆಗೆ ಬಂದಿದ್ರ ಹೆಂಗ ಪೊಲೀಸರು ಎಲ್ಲಿ ತರ ಬಂದಿದ್ರು ಡೆಲ್ಲಿಯಿಂದ ಬಂದಿದ್ರು ಪೊಲೀಸರು. ಎಷ್ಟು ಗಂಟೆ ಅವ್ರು ಬಂದು 2 ದಿನ ಆಗಿತ್ತು ಅಷ್ಟೇ ರೀ. ಎಲ್ಲ ವಿಚಾರಣೆಗೆ ಇದಕ್ಕೆ ಏನೇನು ಕೇಳಿದ್ರು ಅವರೆಲ್ಲ ಕರೆಕ್ಟ್ ಉತ್ತರ ಕೊಟ್ರಿ. ಇಲ್ಲ ಸ್ವಲ್ಪ ಇದು ಅದಾವ, ನಾವು ನಿಮ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಆಯ್ತು ಕರ್ಕೊಂಡು ಹೋಗ್ರಿ, ಪ್ರಾಬ್ಲಮ್ ಏನಿಲ್ಲ, ಅವೇನೋ ತಪ್ಪ ಮಾಡಿಲ್ಲಲ್ಲ, ಕರ್ಕೊಂಡು ಹೋಗ್ರಿ, ಅದ್ರಾಗ ಏನಿಲ್ಲ ಅಂತ ಹೋಗ್ಯಾನ. ಅವ್ರವ್ರಿಗೆ ಈಗ ಮನೋರಂಜನ್ ಸ್ನೇಹಿತ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಏನಾದ್ರು ರೋಮ್ಯಾನ್ಸ್ ಏನ್ರ ಇದ್ರು? ಇಲ್ಲ ಅವನ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ದಾಗ ಇದ್ದಿದ್ದಿಲ್ಲ. BIT ಕಾಲೇಜ್ ಅಂದ್ರೆ ರೂಮ್ಮೇಟ್ ಇದ್ರಿ ಅವ. ಹಾ. ಅಂದ್ರೆ ಇವ್ರು CS ಡಿಪಾರ್ಟ್ಮೆಂಟ್ ಇರೋರು 3 ಜನ ಇದ್ರಂತೆ. ಓಕೆ ಇನ್ನೊಬ್ಬ ಒಂದು ಫ್ರೆಂಡ್ ಅಂತೆ, ಅಷ್ಟೇ, ಮತ್ತೇನಿಲ್ಲ, ರೂಮ್ಮೇಟ್ ಇದ್ರೆ ಅಷ್ಟೇ ಅವ. ಓಕೆ ಮತ್ತೇನು ಅದ್ರದ್ದು ಇದ್ರ ರಿಲೇಟೆಡ್ ಅದೇನು ಇದನ್ನೇ ಇಲ್ರಿ. ಅವಾಗ ಹಂಗ ಇದ್ದಿದ್ದಿಲ್ರಿ ಅವ ಮನೋರಂಜನೆ. ಈಗ ಯಾಕೆ ಹಂಗ್ ಮಾಡ್ಯಾನೋ ಗೊತ್ತಿಲ್ರಿ ಅವ. ಓಕೆ ಅದು ಈ ನಮ್ ತಮ್ಮಂದಂತೂ ಏನು ಅದ್ರ ಒಳಗೆ ಇನ್ನೂ ಇದು ಇಲ್ರಿ. ಮನೋರಂಜನ್ ಜೊತೆ ನೀವು ಯಾವಾಗಾದ್ರೂ ಮಾತಾಡಿದ್ರಿ? ಇಲ್ಲ ಅವ್ನ ಇದನ್ನ ಇಲ್ರಿ, ಏನಿತ್ತು ಇಲ್ಲ. ಅವ್ರು ಡಿಸ್ಕಂಟಿನ್ಯೂ ಮಾಡ್ಯಾನಂತಂದ್ರೆ ಅವ ಇದು, ಅದಕ್ಕೆ ಮತ್ತೇನಿಲ್ಲ. ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು? ಯಾವ ಕಂಪನಿ? ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರ? ಇಲ್ಲ, ಈಗ ಬಿಟ್ಟಂದ್ರೆ ಅವ ತಂದ ಒಂದು ಆ್ಯಪ್ ಇದು ಮಾಡತ್ತಾನ, ಅದಕ್ಕೆ ಅದ್ರ ಒಳಗೆ ಇದು ಅದನ್ರಿ ಅವ. ಈಗ ವರ್ಕ್ ಫ್ರಮ್ ಹೋಮ್ ಮೊದಲಿತ್ತು, ಈಗ ಏನೋ ವರ್ಕ್ ಮಾಡತ್ತಾನ. ಎಲ್ಲಿ ಇವ್ರು ಎಜುಕೇಶನ್ ಆಗಿದ್ದಿಲ್ಲ? ಎಲ್ಲಿ ಸೆಕೆಂಡ್ PU ಅಂತೂ ಇಲ್ಲೇ ರೀ, ಬಾಗಲಕೋಟೆ. BIT ಇಂಜಿನಿಯರಿಂಗ್ ಬೆಂಗಳೂರಾಗ ಆಗಿತ್ತು. ಸೆಕೆಂಡ್ PU ಇಲ್ಲಿ ಇಲ್ರಿ ಮೇಡಮ್? ಇಲ್ಲೇ ಬಸವೇಶ್ವರ ಇದು ರೀ ಕಾಲೇಜ್, ಸೈನ್ಸ್ ಕಾಲೇಜ್. ಅಲ್ಲ, ಈಗ ಒಂದೇನಂದ್ರೆ ನಿಮ್ಮ ತಮ್ಮವ್ರ ಇದಾರ ಅಂತ ಏನು ಇಲ್ಲ, ಆದ್ರ ಒಂದು ಸಂಸತ್ನಲ್ಲಿ ಇಂಥ ಕೆಲಸ ಆಗಿದೆ ಅಂತವ್ರು ಮಾಡಿದ್ದಾರೆ, ಅವ್ರ ಜೊತೆ ಅಲ್ಲಲ್ಲ, ಅದೇ ಅವ್ರ ಜೊತೆ ಕಾಲ್ ರೇಟ್ ಒಳಗೆ ಸಿಕ್ಕಿದೆ ಅನ್ನೋದೊಂದರಪ್ಪ. ನಿಮ್ಮ ಸಹೋದರ ಎಷ್ಟು ಡೀಟೇಲ್ಸ್ ಏನು ಗೊತ್ತಿಲ್ರಿ, ನೀವ್ ಅದನ್ನ ಅನ್ನೋಂಗಿಲ್ಲ. ಅಲ್ಲ, ಇವ್ರದೆಲ್ಲ ನಾ ಹೇಳ್ತಾ ಇರೋದು, ಅಂತವ್ರು ಮಾಡಿದಾರಲ್ಲ, ಅವ್ರದ್ದು ಇವ್ರದ್ದು ಕಾಲ್ ರೇಟ್ ಅದು ನೋಡಿದಾರೆ. ಆದ್ರೆ ನಿಮ್ಮ ತಮ್ಮ ಒಳ್ಳೆಯವ್ರ ಅಂತ ನಮಗಿದೆ. ಆದ್ರೆ ನಿಮ್ ಪ್ರಕಾರ ಎಷ್ಟು ಮಟ್ಟಿಗೆ ನಿಮ್ಗ ನೀವು ಕೇಳುದ ಪ್ರಶ್ನೆನ ಮೊದಲಿದ್ದು ಐತಿ. ನನ್ನ ತಮ್ಮ ಇದ್ರ ಒಳಗೆ ಇನ್ವಾಲ್ವ್ ಇಲ್ಲ, ಜಸ್ಟ್ ರೂಮ್ಮೇಟ್ ಅಂತ ಹೇಳಿ ಎನ್ಕ್ವೈರಿ ಮಾಡಕ್ ಕರ್ಕೊಂಡು ಹೋಗಿದ್ದೆ. ಈಗ ನೀವು ಕಲಿಬೇಕಾದ್ರೆ ನಿಮ್ ರೂಮ್ ಮೇಟ್ ಯಾರು ಇರ್ತಾರೆ, ಏನಾದ್ರು ಪ್ರಾಬ್ಲಮ್ ಇದು ಅಂತ ಇದು ಕರ್ಕೊಂಡು ಹೋಗಿರ, ಹಂಗಂತೆ ಅವನು ಅದ್ರಾಗಂತ ಇದು ಅಲ್ರಿ. ನೀವ್ ಇಲ್ಲಿ ವಿಚಾರಿಸಬಹುದ್ರಿ, 100% ನಿಮ್ಮ ಸಹೋದರ ತಮ್ಮ ಹೆಂಗದ ಅನ್ನೋದು ವಿಚಾರಿಸಬಹುದು. ಅಲ್ಲ, ಎಲ್ಲ ತನಿಖೆಗೂ ತಾವು ಸಿದ್ಧ. ಏನ್ ಮಾಡ್ತಾನ ಮಾಡ್ರಿ, ನಾವು ರಾಂಗ್ ತಪ್ಪ ಮಾಡಿಲ್ಲ ಅಂತ ಹೆದ್ರುದ್ರಾಗ ಏನಂದ್ರಿ ಮೇಡಮ್ ಪೊಲೀಸರು ಬಂದು? ಇಲ್ಲ, ಸ್ವಲ್ಪ ಇದು ಮಾಡ್ಬೇಕಾಗೈತ್ರಿ ಅವ್ರದ್ದು, ಅದನ್ನ ನಾವು ಚರ್ಚೆ ಮಾಡಕ್ ಬಂದೀವಿ ಅಂತ ಅಂದ್ರೆ ಆಯ್ತು ಅಂತ. ಮನೋರಂಜನ್ ಫ್ರೆಂಡ್ ಇದು ಹಿಂಗದಾನಂತೆ ಅನ್ನೋತ್ಲೆ ಸ್ವಲ್ಪ 2 days ವಿಚಾರ ಮಾಡಿದ್ರು. ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಇದು ಐತ್ರಿ, ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇಟ್ಸ್ ಓಕೆ ಅಂದ್ರೆ. ಹೌದು, ಡೈರಿಯಲ್ಲಿ ಏನಾದ್ರು ಹಾಗಿರ್ಲಿಲ್ಲ, ಈಗ ಹಾಗೆ ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಅಂದ್ರಲ್ಲ, ಅಂದ್ರೆ ಏನ್ ಮನೋರಂಜನೆ ಯಾವ ರೀತಿ ಇದ್ರು ಅಂತ ಮಕ್ಕಳು? ಮನೋರಂಜನ್ ನಂಗೆ ಗೊತ್ತಿಲ್ಲ ಅವ್ ಹೆಂಗಿದ್ದ ಏನಂತಂತ. ಅಲ್ಲ, ಮನೋರಂಜನ್ ಅವ್ರ ಡೈರಿಯಲ್ಲಿ ನಿಮ್ಮ ತಮ್ಮನವ್ರದ್ದು ಹೆಸರು ಏನೋ ಇತ್ತು, ಹಂಗಾಗಿ ಪೊಲೀಸರು ಬಂದಿದ್ರು ಅಂತ ಅನ್ನುವಂತ ಮಾಹಿತಿ ಸುಳ್ಳೋಕರೇನೋ ಏನ್ರಿ ಮೇಡಮ್ ಅದು? ಅದು ಮನೋರಂಜನ್ ಡೈರಿ ನಮಗೂ ತೋರ್ಸಿಲ್ಲ, ಅವ್ ಬರ್ದಾನಂತೂ ನಮಗೂ ಇದು ಇಲ್ದೆ. ಓಕೆ, ಅದು ಅವ ಎಷ್ಟು ಸುಳ್ಳಿತ್ತು ಕರೆ ಇತ್ತು ಗೊತ್ತಿಲ್ಲ. ನಾವು ಕ್ಲಾಸ್ಮೇಟ್ ರೂಮ್ಮೇಟ್ ಅಂತಂತ ಹೇಳಿ ಎನ್ಕ್ವೈರಿಗೆ ಬಂದಿದ್ದು, ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ, ಆಲ್ಮೋಸ್ಟ್ ಆಲ್ BIT ಅವ್ರು. ಅದ್ರ ಒಳಗೆ ನನ್ನ ತಮ್ಮನು ಅವು ಏನೋ ಬರ್ದಾರ ಅಂತ ಏನೋ ಮೀಡಿಯಾದಾಗ ಬರತೈತಿ, ಆದ್ರೆ ಅದು ಎಲ್ಲೂ ಗೊತ್ತಿಲ್ಲ. ಅದು ಯಾರು ಮನೋರಂಜನ್ ಡೈರಿ ನೋಡಿಲ್ಲ, ಆಮೇಲೆ ನಿಮ್ಗೂ ಸಿಕ್ಕಿಲ್ಲ ಅದು ಆ ಸಾಯಿ ಕೃಷ್ಣ ಬರ್ದಾನ ಅಂತ ಹೇಳಿ. ಸೊ ನೀವ್ ಅದನ್ನ ತಪ್ಪು ಇದು ಹೇಳಕ್ ಹೋಗ್ಬೇಡ. ನಮ್ಮ ಹೆಸರು ಸ್ಪಂದನಾ ಶೇಖರ್ ಅವ್ರ ಅಂತ ಹೇಳಿ.